ಸಂಖ್ಯೆ 1737 ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರು ಉತ್ತರ ಕೊಟ್ಟ 3 ವರ್ಷಗಳಲ್ಲಿ ಏನೇನು ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಕೇಳಿದ ಅಧ್ಯಕ್ಷರೇ, ಕಳೆದ ಸರ್ಕಾರಿ ಇದ್ದ ಸಮಯದಲ್ಲಿ ಏನೇನು ಕೆಲಸಗಳು ಅದಕ್ಕೆ ಉತ್ತರ ಕೊಟ್ಟರೆ ಅಧ್ಯಕ್ಷ, ಈ ಕಡೆ ಈ 3 ವರ್ಷದಾಗೆ ಯಾವುದೂ ಕೂಡ 1 ರೂಪಾಯಿ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ, ಯಾವುದೂ ಕೆಲಸ ಪ್ರಾರಂಭ ಆಗಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಲೇಂಗ್ಟಿ ಮತ್ತು ಬೆಳಂಗಿ ಮತ್ತು ಕಾಜಾಕೋಟ್ನಲ್ಲಿ ಆಲ್ರೆಡಿ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆಗಿತ್ತು ಅಧ್ಯಕ್ಷರೇ. ಅದರಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಬರೋದ್ರಿಂದ ಇನ್ನೂ 1 ಕೋಟಿ ಹೆಚ್ಚಿಗೆ ಬೇಕಂತೇಳಿ ಕೆಲಸ ಕಾಂಟ್ರಾಕ್ಟರ್ ಬಂದ್ ಮಾಡಿದ್ಮ್ಯಾಗ ಅದಕ್ಕೆ ಹೊಳ್ಳಿ ಸಚಿವರ ಹತ್ರ ನಾನು ಕೂಡ 2-3 ಸರ್ತಿ ವಿಸಿಟ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಅಧ್ಯಕ್ಷರು. ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅವು ಗ್ರಾಮಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳೇ ಇಲ್ಲಿಗೆ ಅವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಅನೇಕ ರೈತರು ಜಮೀನುಗಳಲ್ಲಿ ಇರೋದ್ರಿಂದ ಸಮಸ್ಯೆ ಬಹಳ ಆಗ್ತಾಯಿದೆ ಅಧ್ಯಕ್ಷರೇ. ಆದಷ್ಟು ಬೇಗನ ಹಿಂದಾಗಿದಂಥ ಕೆಲಸಗಳು ಇವೆಲ್ಲ ಆಲ್ರೆಡಿ ಕೆಲವು ಟೆಂಡರ್ ಆಗಿದೆ, ಕೆಲವು ಟೆಂಡರ್ ಪ್ರೊಸೀಜರ್ ಆಗಿದೆ ಅಧ್ಯಕ್ಷ. ನಾವು ಸಚಿವರಿಗೆ ಹೋಗಿ ಕೂಡ 2-3 ಸರ್ತಿ ಭೇಟಿಯಾಗಿ ಬಂದಿದ್ದೀನಿ. ಆದಷ್ಟು ಬೇಗ ಕೆಲಸ ಕ್ಲಿಯರ್ ಮಾಡಿಕೊಟ್ರು ಮುಂದಿನ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಮುಖಾಂತರ ಕೇಳಕ್ಕೆ ಬಯಸ್ತಿದೆ. ಮತ್ತು ಈ 3 ವರ್ಷದ ಯಾವುದೂ ಕೂಡ 1 ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ ಅಧ್ಯಕ್ಷ. ಅವರು ಏನು ಕೊಟ್ಟಿಲ್ಲ ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಇವರ ಕ್ಷೇತ್ರದಲ್ಲಿ ಈಗಾಗಲೇ 38 ಕಾಮಗಾರಿ ಕೈಗೊಳ್ಳಕ್ಕೆ ಅಭಿವೃದ್ಧಿ ಮಾಡಿಸಲಾಗಿದೆ. ಅದು ಅನುಬಂಧ 1ರಲ್ಲಿ ಡೀಟೇಲ್ ಕೊಟ್ಟಿದ್ದೀವಿ. ಒಟ್ಟಿಗೆ 19,65,61,000 ರೂಪಾಯಿ ಖರ್ಚು ಮಾಡಿ 29 ಕೆರೆ ಕಾಮಗಾರಿಗಳಲ್ಲಿ 32 ಕೆರೆಗಳನ್ನ ಅಭಿವೃದ್ಧಿ ಮಾಡಲಾಗಿದೆ. ಅತಿ ಮುಖ್ಯವಾಗಿ ಅವರು ಕೇಳಿರ್ತಕ್ಕಂಥದ್ದು ಒಂದು ಬೆಳಮಗಿ ಅಂತೇಳಿ ಅಲ್ಲಿ ಸಣ್ಣ ನೀರಾವರಿ ಕೆರೆಗೆ ಪ್ರೊಟೆಕ್ಷನ್ ವರ್ಕ್ ಆಗಬೇಕು ಅಂತೇಳಿ ನಮ್ಮ ಇಲಾಖೆ ಗಮನಕ್ಕೆ ತಂದಿದ್ದಿರ್ತಾವೆ. ಅದನ್ನ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ವಿ. ಅದು ನಮ್ಮ ಇಲಾಖೆಯವರು ಸಹಿತ ಮಾಡುವಂಥ ಅವಸರ ಅಂತ ಮಾತನಾಡಿದರೆ ಅದು ತಕ್ಷಣ ನಾವು ಈಗಾಗಲೇ ಟೆಂಡರ್ ಕರೆದು ಅದನ್ನು ಅನುಮೋದನೆ ಕೊಡ್ತೀವಿ ಅಧ್ಯಕ್ಷರೇ. ಅದೇ ಈಗ ಅದ್ರಿಗೆ ಲೆಂಗ್ಟಿ ಮತ್ತು ಬೆಳಂಬಿ ಒಂದೇ ಪ್ಯಾಕೇಜ್ನಲ್ಲೇ ಟೆಂಡರ್ ಆಗಿತ್ತು ಅಧ್ಯಕ್ಷರದು. ಅದು ಬಿಟ್ಟು ಕಾಜಾಕೋಟ್ ಅಂದರೆ ಆಡುಗೂಡ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿತ್ತು. ಅದೇನು ಎಸ್ಟಿಮೇಟ್ ಸರಿಯಾಗಿಲ್ಲ, ಇನ್ನೂ 1 ಕೋಟಿ ಅದಕ್ಕೆ ಅಡಿಷನಲ್ ಬೇಕಂತ ಹೇಳಿ ಕಾಂಟ್ರಾಕ್ಟರ್ ಕೆಲಸ ಅಷ್ಟಕ್ಕೆ ಬಂದ್ ಮಾಡಿ ತಮ್ಮ ಹತ್ರ ನಾನು ಕೂಡ 2 ಸರ್ತಿ ಬಂದು ಭೇಟಿಯಾಗಿ ಹೋಗಿದ್ದೀನಿ. ತಾವು ಅದು ರಿವೈಸ್ ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಕೂಡ ಭೇಟಿಯಾಗಿ 3 ವರ್ಷ ಆಯಿತು, ಇನ್ನೂ ತನಕ ಯಾವುದೂ ಕೂಡ ಪ್ರೊಸೀಜರ್ ಆಗಿಲ್ಲ. ಅದ್ರ ಜೊತೆಯಲ್ಲಿ ಇದ್ದೀವೆಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳೆಲ್ಲ ಮೊನ್ನೆ ಎಲ್ಲ ಫ್ಲಡ್ ಬಂದು ಎಲ್ಲ ಡ್ಯಾಮೇಜ್ ಆಗಿ ಹೋಗಿದೆ. ಅವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಗೇಟ್ಗಳು ಹಾಕಬೇಕು, ರಬ್ಬರ್ಗಳು ಹಾಕಬೇಕು, ಅದು ಕೂಡ ಕೇಳಿದ್ರೆ ಯಾವುದೂ 1 ರೂಪಾಯಿ ಅನುದಾನ ಇಲ್ಲ ನಮ್ಮ ಹತ್ರ ಅಂತ ಎಲ್ಲ ನೀರು ಖಾಲಿಯಾಗಿ ಹೋಗ್ತಾ ಇದೆ. ಎಲ್ಲ ದಿನನಿತ್ಯ ರೈತರು ಕೂಡ ನನಗೆ ಕೂಡ ಫೋನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಎಲ್ಲ ರಿಪೇರಿ ಮಾಡಿಕೊಡ್ಬೇಕು, ಗೇಟ್ಗಳು ಹಾಕಲಿ ತಮ್ಮ ಮುಖಾಂತರ ಆದೇಶ ಮಾಡಬೇಕಂತ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಸಭಾಧ್ಯಕ್ಷರು, ಇವೆಲ್ಲ ಈಗಾಗಲೇ ನಾವು ಹೇಳಿದಂತೆ 2022-23ರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಬಜೆಟ್ಗನ್ನ ಜಾಸ್ತಿ ವರ್ಕ್ಗಳನ್ನ ಮಾಡಿರೋದ್ರಿಂದ ನಾವು ಇದನ್ನು ಸ್ಟ್ರೀಮ್ಲೈನ್ ಮಾಡಬೇಕಾಗಿದೆ. ಯಾವ ಆದ್ಯತೆ ಮೇರೆಗೆ ಇಲಾಖೆವಾರು ಫೀಸಿಬಿಲಿಟಿ ಅದು ನೋಡಿ ಮಾಡ್ತಾಯಿದ್ವಿ. ಅದ್ರಾಗೆ ಈಗ ಅವರ ಸನ್ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ 1-2 ಕಾಮಗಾರಿಗಳನ್ನ ಪ್ರಯಾರಿಟಿ ಮೇಲೆ ಹೇಳಿದ್ದಾರೆ. ಎಲ್ಲೆಲ್ಲಿ ನಮ್ಮ ನೀರಾವರಿ ಕೆರೆಗಳಿಗೆ ತೊಂದರೆ ಇದೆ ಆ ವೇಸ್ಟ್ ಬೇರ್ ಸರಿಪಡಿಸ್ತಕ್ಕಂಥ ತಕ್ಷಣ ಅದು ಮಂಜೂರಾತಿ ಮಾಡಿ ಆ ಕಾಮಗಾರಿ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡಿ. ಓಕೆ. ಆದೇಶ್ BP